ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ
ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್ ಯಾರು ಹಾಗಾದ್ರೆ ಆ ವಿಡಿಯೋ ಮಾಡಿದ್ದು, ಯಾರು ತಂದಿದ್ದು, ಈ ವಿಡಿಯೋ ನಮಗೆಲ್ಲಿ ಸಿಕ್ತು? ಮನಾಫ್ ಯೂಟ್ಯೂಬರ್ ಮನಾಫ್ ನ ಯೂಟ್ಯೂಬ್ ನಲ್ಲಿ ಈ ಸ್ಫೋಟಕ ವಿಡಿಯೋ ಅಪ್ಲೋಡ್ ಆಗಿದೆ. ಯೂಟ್ಯೂಬರ್ ಮನಾಫ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ. ಈ ಮನಾಫ್ ಯಾರು ಅಂತ ಹೇಳಿ ಕೇಳಿದ್ರೆ, ಕಳೆದ ವರ್ಷ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಒಂದು ಬೆನ್ಸ್ ಲಾರಿ ಭೂಕುಸಿತ ಆದಾಗ ನದಿಯಲ್ಲಿ ಕೊಚ್ಕೊಂಡು ಹೋಗಿತ್ತು. ಆ ಲಾರಿಯ ಮಾಲೀಕ ಈ ಮನಾಫ್ ಕೇರಳ ಮೂಲದವನು. ಈ ಕೇರಳ ಮೂಲದ ಮನಾಫ್